ಮಂಡ್ಯ ಜಿಲ್ಲೆ ಕೆಆರ್ಎಸ್ನಲ್ಲಿ ಸತತ 5 ದಿನಗಳ ಕಾಲ ಕಾವೇರಿ ಆರತಿಯಲ್ಲಿ ಪಾಲ್ಗೊಂಡಂತಹ 55 ಅರ್ಚಕರನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಗೌರವಿಸಿದರು. ಕುಮಾರ ಪಾರ್ಕ್ನಲ್ಲಿರುವಂತಹ ಡಿಸಿಎಂ ಅವರ ಸರ್ಕಾರಿ ನಿವಾಸದಲ್ಲಿ 55 ಅರ್ಚಕರನ್ನ ಅಭಿನಂದಿಸಲಾಯಿತು. ಈ ಒಂದು ಕ್ಷಣಕ್ಕೆ ಶಾಸಕರಾಗಿರುವಂತಹ ಶಿವಲಿಂಗೇಗೌಡ ಹಾಗೂ ಮಹಂತೇಶ್ ಕೌಜಲಗಿ ಅವರು ಕೂಡ ಭಾಗಿಯಾಗಿದ್ರು ಹಾಗೂ ಶರತ್ ಬಚ್ಚೇಗೌಡರಾಗಿರಬಹುದು ಎಲ್ಲರೂ ಕೂಡ ಉಪಸ್ಥಿತರಿದ್ದರು. ಕಾವೇರಿ ಆರತಿ ಸಮಿತಿ ಅಧ್ಯಕ್ಷರು ಆಗಿರುವಂತಹ ಬಿಡಬ್ಲ್ಯೂಎಸ್ಎಸ್ಬಿ ಅಧ್ಯಕ್ಷ ಡಾಕ್ಟರ್ ರಾಮ್ ಪ್ರಸಾದ್ ಅವರು ಕೂಡ ಅಲ್ಲಿ ಉಪಸ್ಥಿತರಿದ್ದರು. ಹಾಗೆ ಮನಮೋಹನ್, ಹಾಗೆ ಎಂಎಲ್ಸಿ ಹಾಗೂ ರಾಜ್ಯ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಉಪಾಧ್ಯಕ್ಷರಾಗಿರುವಂತಹ ದಿನೇಶ್ ಗೋಳಿಗೌಡರು, ಕಾವೇರಿ ನೀರಾವರಿಯ ನಿಗಮದ ಎಂಡಿ ಮಹೇಶ್ ಅವರು ಕೂಡ ಭಾಗಿಯಾಗಿದ್ರು. ಕಾವೇರಿ ಆರತಿ ಪ್ರಧಾನ ಅರ್ಚಕ ವಿಜಯ್ ಕುಮಾರ್ ಪಂಡಿತ್ ಸೇರಿ ಹಲವಾರು ಜನರು ಕೂಡ ಅಲ್ಲಿದ್ರು. ಎಲ್ಲರೂ ಕೂಡ ಸಾಕ್ಷಿಯಾಗಿದ್ರು. ಮತ್ತೆ ಎಲ್ಲ ನಮ್ಮ ಕಾರ್ಯದ ಅಧಿಕಾರಿಗಳು ಮಾಡಿದಂತ ಸೇವೆನ ಸರ್ಕಾರ ಅವರಿಗೆ ಖಂಡಿತ ಮತ್ತು ಜನ ಭಗವಂತ ಆ ತಾಯಿ ಎಲ್ಲರೂ ಕೂಡ ಕಾವೇರಿ ತಾಯಿ ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ಒಳ್ಳೇದು ಮಾಡ್ತದೆ. ನೀವು ಕೂಡ ನಿಮ್ಮ ಪಾಂಡಿತ್ಯದಲ್ಲಿ ಏನೇನು ಮುಂದಕ್ಕೆ ಸರಿ ಮಾಡಬೇಕು ಸಲಹೆ ಇತ್ತು ಅಂತಂದ್ರೆ ಸಂಪೂರ್ಣವಾಗಿ ನಾನು ಯಾಕೆ ನಮ್ಮ ರಾಮ್ ಪ್ರಸಾದ್ ಆಯ್ಕೆ ಮಾಡಿದೆ ಅಂತಂದ್ರೆ ಎಲ್ಲರೂ ಕೂಡ ಆ ಶ್ರದ್ಧೆ, ಭಕ್ತಿ, ಜ್ಞಾನ, ಅನುಭವ ಎಲ್ಲರೂ ಕೂಡ ಮಾಡೋಕ್ಕಾಗೋದಿಲ್ಲ. ಊರಲ್ಲಿ 100 ಬಸ್ಸುಗಳು ಇರ್ತವೆ, ಎತ್ತುಗಳು, ಓರಿಗಳು ಇರ್ತವೆ, ಎಲ್ಲ ಬಸ್ಸು ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಹಂಗೆ ನಮ್ಮ ಹಳ್ಳಿಲಿ ಗಾದೆ ಇದ್ದಂಗೆ ಹುಟ್ಟವೆಲ್ಲ ಬಸ್ಸು ಆಗಲ್ಲ ಅಂತ ಹಂಗೆ ನಮ್ಮ ರಾಮ್ ಪ್ರಸಾದ್ ಅವರು ಬಹಳ ಚೆನ್ನಾಗಿ ಇದನ್ನ ನಡೆಸ್ತಾರೆ ಅನ್ನೋದು ನನಗೆ ಅವ್ರ ಮೇಲೆ ವಿಶ್ವಾಸ ಇಟ್ಟು ಅವ್ರಿಗೆ ಈ ಜವಾಬ್ದಾರಿಯನ್ನು ವಹಿಸಿದ್ದೆ. ಅವರು ನಮ್ಮ ಇರಿಗೇಷನ್ ಇಲಾಖೆಯವರು ಮತ್ತು ನಮ್ಮ ಡಿಸಿ, ಎಸ್ಪಿ, ಸಿಇಒ ಅವರು ಮತ್ತು ನಮ್ಮ ಸ್ಥಳೀಯ ನಮ್ಮ ಮುಖಂಡರುಗಳು, ಜಿಲ್ಲಾ ಮಂತ್ರಿಗಳನ್ನ ಚಲುವರಾಯ ಸ್ವಾಮಿ ಆದಿಯಾಗಿ ದಿನೇಶ್ ಗುಳ್ಳಿಗೌಡ, ರಮೇಶ್ ಬಂಡಿಗೌಡ ಎಲ್ಲರೂ ಕೂಡ ಇಟ್ಕೊಂಡು ಎಲ್ಲರೂ ಸೇರಿ ಒಟ್ಟಿಗೆ ಕೆಲಸ ಮಾಡಿದ್ದಾರೆ. ತಾವೆಲ್ಲ ಬಂದು ನನಗೆ ಸಂಪೂರ್ಣವಾದ ತಾವೆಲ್ಲ ಆಶೀರ್ವಾದ ಮಾಡಿದ್ದೀರಿ. ನಿಮ್ಮ ಆಶೀರ್ವಾದ ಸದಾ ಇರಲಿ ನಮ್ಮ ಸರ್ಕಾರದ ಮೇಲೆ. ನಾಡಿನ ಜನತೆಗೆ ಒಳ್ಳೆ ಬೆಳೆ ಬಂದು ಒಳ್ಳೆ ಸಂಪತ್ತವಾಗಿ ಮಳೆ ಕೂಡ ಬಂದು ಈ ಸಂದರ್ಭದಲ್ಲಿ ಎಲ್ಲರೂ ಕೂಡ ನೆಮ್ಮದಿ, ಶಾಂತಿ ಇರಲಿಕ್ಕೆ ತಾವೆಲ್ಲ ಆಶೀರ್ವಾದವನ್ನು ಮಾಡಿದ್ದೀರಿ. ಅನೇಕ ಶ್ರೀಗಳು, ಸ್ವಾಮೀಜಿಗಳು ಎಲ್ಲರೂ ಕೂಡ ಇವತ್ತು ಬಂದು ಭಾಗವಹಿಸಿ ಬಹಳ ಸಂತೋಷವಾಗಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಇದು ಪ್ರಾರಂಭ ಆಗಿದೆ. ಇದು ಕೊನೆಗೆ ಒಂದು ಶಾಶ್ವತವಾಗಿ ಈ ಕಾವೇರಿ ಆರತಿ ಜನರ ಸಂಪತ್ತಾಗಬೇಕು, ಜನರ ಪ್ರಾರ್ಥನೆ ಆಗಬೇಕು. ಅವರ ಭಾವನೆ, ಭಕ್ತಿಯಿಂದ ಅವರೆಲ್ಲರೂ ಕೂಡ ಮನಸ್ಸಿಗೆ ಶಾಂತಿ, ನೆಮ್ಮದಿ ಎಲ್ಲ ಕೂಡ ಸಂಪಾದನೆ ಆಗುವಂತ ಒಂದು ಅವಕಾಶ ಆಗಲಿ ಅಂತೇಳಿ ಪ್ರಾರ್ಥಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಕೆಲವು ಜನರಿಗೆ ಭಕ್ತಾದಿಗಳು ಬರಬೇಕು. ಜೊತೆ ಬೆಳಗ್ಗೆ ಹೊತ್ತು ಕೂಡ ಜನರು ಬಂದು ಕಾವೇರಿಗೆ ಬಂದು ಪೂಜೆ ಮಾಡಿಕೊಂಡು ಅವರ ಪುಣ್ಯ ಕಾರ್ಯಕ್ರಮವನ್ನು ನಡೆಸೋಕ್ಕೆ ಅದು ಕೂಡ ನಿತ್ಯವಾಗಿ ನಡೀಬೇಕು. ಶನಿವಾರ, ಭಾನುವಾರ, ಶುಕ್ರವಾರ ಅಲ್ಲದಲ್ಲದೆ ಪ್ರತಿದಿನವೂ ನಡೀಬೇಕು ಅನ್ನೋದು ನಮ್ಮ ಆಸೆ. ಸೊ ನಮ್ಮ ರಾಜ್ಯದ ಎಲ್ಲ ಯಾರು ಅಕ್ಕಪಕ್ಕದಲ್ಲಿ ಇದ್ದಂಥ ಎಲ್ಲ ವೈದಿಕರು ಎಲ್ಲರೂ ಕೂಡ ಇದು ಅನುಕೂಲ ಆಗಬೇಕು. ಎಲ್ಲರೂ ಎಲ್ಲ ಕೆಲಸ ಮಾಡೋಕ್ಕಾಗುವುದಿಲ್ಲ. ನಾನು ಅರ್ಚಕರಿಗಾಗುವುದಿಲ್ಲ, ಇಲ್ಲ ಅಂದ್ರೆ ನಮ್ಮ ರಾಮ್ ಪ್ರಸಾದ್ ಆಗಲಿ ನಮ್ಮ ಎಂದಿಗೂ ಅರ್ಚಕರಾಗುವುದಿಲ್ಲ. ನೀವೇ ಅರ್ಚಕರು. ಅರ್ಚಕಸ್ಯ ಪ್ರಭಾವೇನ ಶಿಲಾತ್ಪೂತಿ ಶಂಕರ. ಅರ್ಚಕರ ಪ್ರಭಾವದಿಂದ ಶಿಲೆಯಲ್ಲೇ ಶಂಕರನ ಕಾಣಲಿಕ್ಕೆ ಸಾಧ್ಯ. ಹಂಗೆ ನೀವೇ ಆ ಕೆಲಸನ ಮಾಡಬೇಕು. ಇವತ್ತು ಬಹಳ ಚೆನ್ನಾಗಿ ಮಾಡಿದ್ದೀರಿ. ಇನ್ನೇನೇನು ನಾವು ತಪ್ಪುಗಳು ಮಾಡಿದ್ದೀವಿ, ಇನ್ನೇನೇನು ಮುಂದುವರಿಸಬೇಕು, ಇನ್ನೇನೇನು ಧಾರ್ಮಿಕವಾದಂಥ ಕೆಲಸ ಮಾಡಬೇಕು, ಇನ್ನೇನು ಸಾಂಸ್ಕೃತಿಕವಾದಂಥ ಕಾರ್ಯಕ್ರಮ ಮಾಡಬೇಕು, ಅದನ್ನೆಲ್ಲ ಕೂಡ ಈಗಿರೋಂಥ ಪದ್ಧತಿಯಲ್ಲಿ ನಾವೆಲ್ಲ ತಿಳ್ಕೊಂಡು ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.